everyone, welcome to Somewhere Between by Vikram and Varsha. So ಇದು ನಮ್ಮ ಫಸ್ಟ್ ಯೂಟ್ಯೂಬ್ ವಿಡಿಯೋ. ನೀವೇನಾದರೂ ಹೆಲ್ದಿ ಡ್ರಿಂಕ್ಸ್ ಅಥವಾ ಮಿಲ್ಕ್ ಮಿಕ್ಸ್ ಹುಡುಕ್ತಾ ಇದ್ರೆ ಅಥವಾ ಇಫ್ ಯು ಆರ್ ಕನ್ಫ್ಯೂಸ್ಡ್ ಹೊರಗೆ ಸಿಗೋ ಬೂಸ್ಟ್ ಹಾರ್ಲಿಕ್ಸ್ಗಿಂತ ಮನೇಲಿ ಏನಾದರೂ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಿಸ್ ವಿಡಿಯೋ ಇಸ್ ಜಸ್ಟ್ ಫಾರ್ ಯು. ಹಾಯ್, ನನ್ನ ಹೆಸರು ವರ್ಷ. ಐ ಆಮ್ ಸಾಫ್ಟ್ವೇರ್ ಇಂಜಿನಿಯರ್ ಬೈ ಪ್ರೊಫೆಷನ್ ಆ್ಯಂಡ್ ಐ ಆಮ್ ಆಲ್ಸೋ ಸರ್ಟಿಫೈಡ್ ಯೋಗ ಇನ್ಸ್ಟ್ರಕ್ಟರ್. ಯೋಗ, ವೆಲ್ನೆಸ್, ಟ್ರಾವೆಲ್ ಮತ್ತು ಈ ಸಿಂಪಲ್ ಲಿವಿಂಗ್ ಅಂದರೆ ನಂಗೆ ತುಂಬ ಇಷ್ಟ. ಆ್ಯಂಡ್ ಚಾನಲ್ ಹೆಸರು ಸಮ್ವೇರ್ ಬಿಟ್ವೀನ್. ಅಂದರೆ ಇದು ಇಟ್ಸ್ ನಾಟ್ ಅಬೌಟ್ ಅ ಡೆಸ್ಟಿನೇಷನ್ ಬಗ್ಗೆ ಅಲ್ಲ, ಇದು ಒಂದು ಜರ್ನಿ ಬಗ್ಗೆ. ಲೈಕ್ ನಿಮ್ಮ ವರ್ಕ್ ಮತ್ತು ಪ್ಯಾಷನ್ ಮಧ್ಯೆ ಅಥವಾ ಹೆಲ್ತ್ ಮತ್ತು ಹ್ಯಾಪಿನೆಸ್ ಮಧ್ಯೆ ಮತ್ತು ರಿಯಾಲಿಟಿ ಮಧ್ಯೆ. ಸೊ ಇದೆಲ್ಲದ್ರ ಮಧ್ಯೆ ಇರೋದ ಜರ್ನಿ. ಲೈಕ್ ಇಟ್ಸ್ ಎವ್ರಿಥಿಂಗ್ ಹ್ಯಾಪನ್ಸ್ ಇನ್ ಬಿಟ್ವೀನ್ ಅಂತ. ಸೊ ಅದಕ್ಕೆ ಎಲ್ಲದನ್ನು ಶೇರ್ ಮಾಡೋದಕ್ಕೆ ಅಂತಾನೆ ನಾವು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಸೊ ಐ ವಾಂಟ್ ಟು ಶೇರ್ ಎವ್ರಿಥಿಂಗ್ ವಿತ್ ಯು ಆಲ್. ಸೊ ಇಫ್ ಯು ಆರ್ ಸಮನ್ ಹೂ ಲವ್ಸ್ ಕುಕಿಂಗ್, ಯೋಗ, ಟ್ರಾವೆಲಿಂಗ್ ಅಥವಾ ಸಿಂಪಲ್ ಹ್ಯಾಬಿಟ್ಸ್, ಸೊ ವೆಲ್ಕಮ್ ಟು ಅವರ್ ಲಿಟಲ್ ಫ್ಯಾಮಿಲಿ ಸಮ್ವೇರ್ ಬಿಟ್ವೀನ್ ಬೈ ವಿಕ್ರಮ್ ಆ್ಯಂಡ್ ವರ್ಷ. ಆ್ಯಂಡ್ ಸೊ ಇವತ್ತು ನಾನು ಹೇಳಿದ್ದು ಹೆಲ್ದಿ ರೆಸಿಪೀಸ್. ಅದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಫಸ್ಟ್ ನಾನು ಎಲ್ಲ ಆರ್ಡರ್ ಮಾಡಿರೋದು ಹಾಗೆ ಇಟ್ಟಿದ್ದೀನಿ ಕವರಲ್ಲಿ. ಒಂದು 200 ಗ್ರಾಮ್ಸ್ ಬಾದಾಮಿ, ಆಮೇಲೆ ವಾಲ್ನಟ್ಸ್, ಆಮೇಲೆ ಪಂಪ್ಕಿನ್ ಸೀಡ್ಸ್, ಎಳ್ಳು, ಬಿಳಿ ಎಳ್ಳು ಆ್ಯಂಡ್ ಫ್ಲ್ಯಾಕ್ಸ್ ಸೀಡ್. ಕನ್ನಡದಲ್ಲಿ ಅಗಸೆ ಅಂತಾರೆ ಅನಿಸುತ್ತೆ. ಅಗಸೆ ಬೀಜ ಅನಿಸುತ್ತೆ, ನಾಟ್ ರಾಂಗ್. ಆಮೇಲೆ ಶೇಂಗಾ, ಪೀನಟ್ಸ್, ಇದಿಷ್ಟನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಇದೆಲ್ಲದನ್ನು ಒಂದಾದ್ಮೇಲೆ ಒಂದು ಡ್ರೈ ರೋಸ್ಟ್ ಮಾಡಿ ಮಿಕ್ಸಿ ಮಾಡಿ ಅದ್ರ ಜೊತೆ ಚಕ್ಕೆ ಮತ್ತು ಏಲಕ್ಕಿ ಹಾಕಿಬಿಟ್ರೆ ಡನ್. ಇಷ್ಟ ಮಿಕ್ಸು. ಅದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ಅದಕ್ಕೆ ಫಸ್ಟ್ ಪ್ಯಾನ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ಫಸ್ಟ್ ಸ್ಟವ್ ಹಚ್ಚಬೇಕು. ಸ್ಟವ್ ಹಚ್ಚಿ ಪ್ಯಾನ್ ಹೀಟ್ ಆಗಲಿ ಅಷ್ಟೊತ್ತಿಗೆ ನಾನು ಎಲ್ಲದನ್ನು ಮೆಷರ್ ಮಾಡ್ಕೊಂಡ್ಬಿಡ್ತೀನಿ. ಬೆಟರ್ ಐ ಜಸ್ಟ್ ಮೆಷರ್ ಎವ್ರಿಥಿಂಗ್. ಫಸ್ಟು ಒಂದು 200 ಗ್ರಾಮ್ ಶೇಂಗಾ ತಗೊಂಡ್ಬಿಡ್ತೀನಿ. 200 ಗ್ರಾಮ್ ಶೇಂಗಾ. ಇದನ್ನು ಇವಾಗ ರೋಸ್ಟ್ ಮಾಡ್ಕೋತೀನಿ, ಡ್ರೈ ರೋಸ್ಟ್. ಸೊ ಇದನ್ನು ಆಲ್ಮೋಸ್ಟ್ ನಾವೊಂದು ಸುಮಾರು ಒಂದು 5 ರಿಂದ 7 ನಿಮಿಷ ತನಕ ರೋಸ್ಟ್ ಮಾಡಬೇಕು. ಇದಾದಮೇಲೆ ಸೇಮ್ ವೇ ಒಂದೊಂದಾಗೇ ಸಪ್ರೇಟಾಗಿ ರೋಸ್ಟ್ ಮಾಡ್ಕೋತೀನಿ. ಇದಕ್ಕೆ ಏನೂ ಹಾಕಲ್ಲ, ಎಣ್ಣೆ ಅಥವಾ ತುಪ್ಪ, ಜಸ್ಟ್ ಡ್ರೈ ರೋಸ್ಟ್ ಮಾಡಿ ಇದ್ರದ್ದು ಸಿಪ್ಪೆ ತಗೊಂಡ್ಬಿಟ್ಟು ಎಲ್ಲ ಒಟ್ಟಿಗೆ ಮಿಕ್ಸಿ ಮಾಡಿಬಿಡ್ತೀನಿ ಆ್ಯಂಡ್ ತೋರಿಸ್ತೀನಿ ನಿಮಗೆ. ಇದನ್ನು ಏನಕ್ಕೆ ಮಾಡ್ಕೊತಿದ್ದೀನಿ ಅಂದರೆ ಯೂಶ್ವಲಿ ಇದು ನಾನು ಸೆಕೆಂಡ್ ಆರ್ ಥರ್ಡ್ ಟೈಮ್ ಈ ಥರ ಮಾಡ್ತಾ ಇರೋದು. ಇದು ಮನೆಯಲ್ಲೇ ಮಾಡಿಸ್ಕೊಂಬರ್ತಿದ್ದೆ, ಈ ಸಲ ಫಸ್ಟ್ ಟೈಮ್ ನಾನೇ ಮಾಡ್ತಾ ಇರೋದು. ಆ್ಯಂಡ್ ಏನಕ್ಕೆ ಅಂತ ಅಂದರೆ ಆಲ್ಮೋಸ್ಟ್ ನನ್ನ ದಿನ ಸ್ಟಾರ್ಟ್ ಆಗೋದೇ ಬೆಳಗ್ಗೆ 4:15. 4:15ಯಿಂದ ಆಲ್ಮೋಸ್ಟ್ 5 ತನಕ ನಾನು ಫ್ರೆಶ್ ಅಪ್ ಆಗಿ 5 ಗಂಟೆಯಿಂದ ಆಲ್ಮೋಸ್ಟ್ 6 ಗಂಟೆ ತನಕ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಯೋಗ. ಅದಾದಮೇಲೆ ಪರ್ಸ್ನಲ್ ಟ್ರೈನಿಂಗ್ ಹೋಗ್ತೀನಿ ಮತ್ತು ಸ್ಟುಡಿಯೋಗೆ ಹೋಗ್ತೀನಿ. ಆ್ಯಂಡ್ ನಾನು ಮನೆಗೆ ವಾಪಸ್ ಬರೋದಕ್ಕೆ 9 ಗಂಟೆ ಆಗುತ್ತೆ. ಅವಾಗ ಬಂದು ನಾನು ಗುರಾಡ್ಕೊಂಡು ಕೂರೋದಕ್ಕೆ ಅಷ್ಟೊತ್ತಿಗೆ ನನಗೆ ಆಗೋದೇ ಇಲ್ಲ. ಅದರಲ್ಲೂ ನಾನು ಬೆಳಗ್ಗೆ ಹಣ್ಣುಗಳು ತಿನ್ಕೊಂಡು ಹೋಗಿರ್ತೀನಿ, ಬಟ್ ಸಿಕ್ಕಾಪಟ್ಟೆ ಹಸ್ವಾಗುತ್ತೆ. ಬಂದು ಕುಕ್ ಮಾಡೋಕ್ಕೂ ಪೇಷನ್ಸ್ ಇರೋಲ್ಲ, ಬಿಕಾಸ್ ಅಷ್ಟು ಹಸ್ವಾಗ್ತೈತೆ. ಸೊ ಅದಕ್ಕೆ ನಾನು ಯೂಶ್ವಲಿ ರಾಗಿ ಮಾಲ್ಟ್ ಅಥವಾ ಮಿಲೆಟ್ ಮಾಲ್ಟ್ ಮಾಡ್ಕೊಂಡು ಕುಡಿತೀನಿ. ಆರ್ ದಿಸ್ ಮಿಲ್ಕ್ ಜೊತೆ ಹಾಕೊಂಡು ಕುಡಿತೀನಿ. ಸೊ ಇದು ಸ್ವಲ್ಪ ಬೇಗ ನನಗೆ ಹೊಟ್ಟೆ ತುಂಬಿದಂಗೆ ಆಗುತ್ತೆ. ಅದಾದಮೇಲೆ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ನನಗೆ ಎಲ್ಲ ಮುಗಿಯೋದಕ್ಕೆ ಆಲ್ಮೋಸ್ಟ್ 10 ಗಂಟೆ ಆಗುತ್ತೆ. 10 ಗಂಟೆ ಮೇಲೆ ನಾನು ರೆಡಿಯಾಗಿ ಆಫೀಸ್ಗೆ ಹೋಗೋದು. ಇದೆಲ್ಲ ಜಾಸ್ತಿ ಇನ್ಫಾರ್ಮೇಷನ್ ಆಗಲ್ಲ, ಯೂಸ್ಲೆಸ್. ಇಟ್ಸ್ ಓಕೆ, ಏನು ಆಗಲ್ಲ. ಕೈಯೆಲ್ಲ ಮಾಡ್ತಿದ್ದೆ ನಾನು. ಓಕೆ, ಇದು ಸಾಕು, ಎತ್ತಿಡ್ತೀನಿ. ಹಿಂಗೆ ಬರ್ತಿದೆ ಸ್ಮೆಲ್ ಅಂದರೆ ಶೇಂಗಾದು. ಅದ್ರ ಪಾಡಿಗೆ ಅದು ಹುರ್ಕೊಳ್ಳಿ. ಇವಾಗ ನಾನು ಒಂದು 200 ಗ್ರಾಮ್ಸ್ ಬಾದಾಮಿ ತಗೋತೀನಿ. ಸೊ ಇದರಲ್ಲಿ 200 ಇದೆ, ನೋಡೋಣ ಎಷ್ಟಿರೋದಾ. ಇದು 200, 198 ಇದೆ ಫ್ರೆಂಡ್ಸ್. ಇನ್ನು 2 ಗ್ರಾಮ್ ಇಲ್ಲ,
ಕವರ್ 2 ಗ್ರಾಮ್ ಅನಿಸುತ್ತೆ ಮೋಸ್ಟ್ಲಿ ಇದು. ಓ ಶೆಟ್, ಕವರ್ 5 ಗ್ರಾಮ್ ಇದೆ. ಸೊ ಯಾ, ಓಕೆ, ಮೇಕ್ ಸೆನ್ಸ್. ಬಾದಾಮಿ ತೊಗೊಂಡಿದ್ದೇನೆ. ಇದನ್ನು ಆಲ್ಮೋಸ್ಟ್ ಒಂದು 5ರಿಂದ 6 ನಿಮಿಷ, ಬಾದಾಮಿ ಮತ್ತು ಶೇಂಗಾ ಆಲ್ಮೋಸ್ಟ್ ಸೇಮ್ 5ರಿಂದ 6 ನಿಮಿಷ ರೋಸ್ಟ್ ಮಾಡಬೇಕು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡೋದು ಒಳ್ಳೆಯದು, ಹೈ ಫ್ಲೇಮ್ ಇಟ್ಕೊಬೇಡಿ. ಆ್ಯಂಡ್ ಇವಾಗ ಶೇಂಗಾ ಸಿಪ್ಪೆ ಸುಲ್ಕೊಂಡ್ಬಿಡ್ತೀನಿ. ಇದು ಒಂದು ನನಗೆ ಇಷ್ಟ ಆಗದೆ ಇರೋ ಕೆಲಸ ಅಂದರೆ ಇದೆ, ನನಗಿದು ಒಂದು ಆಗೋದೇ ಇಲ್ಲ. ಆ್ಯಂಡ್ ಇವಾಗ ಒಂದು 100 ಗ್ರಾಮ್ಸ್ ಪಂಪ್ಕಿನ್ ಸೀಡ್ಸ್, ಇದನ್ನು ಫ್ಲ್ಯಾಕ್ಸ್ ಸೀಡ್ ಅಥವಾ ಅಗಸೆನ ಹಾಕ್ತಾ ಇದ್ದೀನಿ. ಅದು ಚಟ ಅಂದಾಗ ಆಫ್ ಮಾಡಬೇಕು. ವಾಲ್ನಟ್ಸ್ ತೊಗೊಂಡಿದ್ದೀನಿ. ಇದನ್ನು ಆ್ಯಕ್ಚುಲಿ ರೋಸ್ಟ್ ಮಾಡದಿದ್ರೂ ನಡೆಯುತ್ತೆ, ಸುಮ್ಮನೆ ಶಾಸ್ತ್ರ ಒಂದು ನಿಮಿಷ ಮಾಡ್ತೀನಿ ಸಾಕು. ಇವಾಗ ಈ ಮಿಕ್ಸಿಗೆ 100 ಗ್ರಾಮ್ಸ್ ಚಿಯಾ ಸೀಡ್ಸ್ ಹಾಕ್ತಿದ್ದೀನಿ. ಇದನ್ನು ರೋಸ್ಟ್ ಮಾಡಿಲ್ಲ. ಇದೆಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಕೋತೀನಿ. ಇದಕ್ಕೆ ಸ್ವಲ್ಪ ಚಕ್ಕೆ, ಇನ್ನು ಸ್ವಲ್ಪ ಹಾಕ್ತೀನಿ, ಚೆನ್ನಾಗಿರುತ್ತೆ ಫ್ಲೇವರ್. ಆಮೇಲೆ ಸ್ವಲ್ಪ ಏಲಕ್ಕಿ, ಆಲ್ಮೋಸ್ಟ್ ಸಿಪ್ಪೆ ಸಮೇತನೇ ಹಾಕ್ತೀನಿ, ಬಟ್ ಇದನ್ನು ಬಿಡಿಸ್ಬಿಟ್ಟು ಹಾಕ್ತೀನಿ, ಯಾಕಂದರೆ ನಾನು 1-2 ಸಲ ನೋಡಿದಾಗ ಹುಳ ಇತ್ತು. ದಿಸ್ ಲುಕ್ಸ್ ಗುಡ್. ಸಿಪ್ಪೆ ಸಮೇತನೇ ಹಾಕ್ತೀನಿ. ಇದು ಒಂದು 5 to 6 ಏಲಕ್ಕಿ ಹಾಕ್ತೀನಿ ನಾನು ಇದಕ್ಕೆ. ಸೊ ಇದು ಇವಾಗೆಲ್ಲ ಕಂಪ್ಲೀಟಾಗಿ ಸ್ವಲ್ಪ ತಣ್ಣಗಾಗಿದೆ. 1-2 ಬ್ಯಾಚ್ ಮಾಡ್ಕೊಂಡು ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊತೀನಿ. ನನಗೆ ಫುಲ್ ಫೈನ್ಲಿ ಅಂದರೆ ತುಂಬ ಸಣ್ಣಕ್ಕೆ ಇಷ್ಟ ಆಗಲ್ಲ, ಸ್ವಲ್ಪ ಬಾಯಿಗೆ ಬಾದಾಮಿ ಎಲ್ಲ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಸೊ ಆ ಥರ ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಸೊ ಪೌಡರ್ ರೆಡಿಯಾಗಿದೆ. ಇವಾಗ ಇದನ್ನು ಏರ್ಟೈಟ್ ಕಂಟೈನರ್ಗೆ ಹಾಕಿ ಕ್ಲೀನಾಗಿ ಸ್ಟೋರ್ ಮಾಡಿದ್ರೆ ಯೋರ್ ಹೆಲ್ದಿ ಮಿಕ್ಸ್ ಇಸ್ ರೆಡಿ. ನೀವು ಅಥವಾ ಕೆಲವರು ಹಾಲು ಕುಡಿಯಲ್ಲ, ಅಲರ್ಜಿ ಇದೆ ಅಂತ ಅಂದರೆ ಇದಕ್ಕೆ ಸ್ವಲ್ಪ ಬೆಲ್ಲದ ಪಾಕ ಮಾಡಿಕೊಂಡು ಕ್ಲೀನಾಗಿ ಉಂಡೆ ಕಟ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಯಾವುದೇ ರೀತಿ ಲೈಕ್ ಶುಗರ್ ಕೂಡ ಆ್ಯಡ್ ಮಾಡಿಲ್ಲ, ಸೊ ವಿಚ್ ಇಸ್ ವೆರಿ ಗುಡ್. ಇದರಿಂದ ಏನಿಲ್ಲ ಅಂತ ಅಂದರೂ ಆಲ್ಮೋಸ್ಟ್ 12 to 15 ಗ್ರಾಮ್ಸ್ ಆಫ್ ಪ್ರೋಟೀನ್ ನಮಗೆ ಸಿಗುತ್ತೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ಲೈಕ್ ಕೌಂಟ್ ಮಾಡೋದಾದರೆ ಒಂದು 250 ml ಮಿಲ್ಕ್ ಜೊತೆ 2 ಸ್ಪೂನ್ಸ್ ಆಫ್ ದಿಸ್ ಮಿಕ್ಸ್. ಸೊ ಟೋಟಲ್ ಕ್ಯಾಲ್ರೀಸ್ ಬಂದು ಅರೌಂಡ್ 300 to 330 ಕ್ಯಾಲ್ರೀಸ್ ಅಪ್ರಾಕ್ಸಿಮೇಟ್ಲಿ. ಅದರ ಜೊತೆ ಪ್ರೋಟೀನ್ ಎಷ್ಟು ಬರುತ್ತೆ, ಮಿಲ್ಕಿಂದ ಆಲ್ಮೋಸ್ಟ್ ನಮಗೆ 6 to 8 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಕ್ಕರೆ ಈ ಮಿಕ್ಸಿಂದ 5 to 7 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ಫ್ಯಾಟ್ ಕಂಟೆಂಟ್ ಜಾಸ್ತಿ, ಬಟ್ ದ್ಯಾಟ್ಸ್ ಓಕೆ, ಹೆಲ್ದಿ ಫ್ಯಾಟ್. ಏನಿಲ್ಲ ಅಂತ ಅಂದರೂ ನಮಗೆ 20 to 23 ಗ್ರಾಮ್ಸ್ ಆಫ್ ಹೆಲ್ದಿ ಫ್ಯಾಟ್ ಇದರಿಂದ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ.